Hello, besties. Hi, hello guys, welcome back to my channel ಹಿಮಾ ವರ್ಲ್ಡ್. ಇವತ್ತು ನಾವು ನಮ್ಮ ಅಪ್ಪಾಜಿಯವ್ರ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಯಾಕೆ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ಟೈಟಲಲ್ಲಿ ನೋಡೇ ಇರ್ತೀರ. ಒಂದು ಫ್ಯಾಮಿಲಿ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ನಾವು ಹೋಗ್ತಾ ಇದ್ದೀವಿ. ಯೂಶಲಿ ಅಪ್ಪಾಜಿ ಸೈಡ್ ಮನೆ ಕಡೆ ಫಂಕ್ಷನ್ಗೆ ವೆರಿ ರೇರ್ ಹೋಗೋದು. ದಟ್ಟು ಈ ಸಲ ಏನೋ ಸಂಡೇ ಬಂದಿತ್ತು ಅಂತ ಎಲ್ಲ ಹೋಗಿದ್ರಿ. ನೀವು ನೋಡ್ತಾ ಇದ್ದೀರಾ, ನಾನು ನಮ್ಮ ಮಮ್ಮಿ ನನ್ನ ಮಗಳು ಆರಾಮಾಗಿ ಹಿಂದೆ ಕುತ್ಕೊಂಡಿದ್ರಿ. ಆಮೇಲೆ ಮುಂದೆ ಒಂದು ಅಣ್ಣ, ಆಮೇಲೆ ಅಪ್ಪಾಜಿ ಕೂತಿದ್ರು ಅಷ್ಟೇ. ಸೊ ಇಷ್ಟೇ ಜನ ಹೋಗಿದ್ದು. ಬಿಕಾಸ್ ಸಂಡೇ ಆಗಿರೋದ್ರಿಂದ ನನ್ನ ತಂಗಿ ಬರೋಕ್ಕಾಗಿಲ್ಲ. ಶಿ ವಿಲ್ ಬಿ ಮೋರ್ ಬ್ಯುಸಿ ಆನ್ ಸಂಡೇಸ್. ಸೊ ಮಮ್ಮಿ ಸೈಡ್ ಊರು ಅಂದರೆ ನಾವು ದೊಡ್ಡಬಳ್ಳಾಪುರಕ್ಕೆ ಮಾತ್ರ ಹೋಗೋದು. ಅದು 3 months ಒನ್ಸ್ ಆ ಥರ ಹೋಗ್ತಾ ಇರ್ತೀವಿ. ಫ್ರೀಕ್ವೆಂಟ್ಲಿ ಹೋಗ್ತಾ ಇರ್ತೀವಿ. ಬಿಕಾಸ್ ನನ್ನ ತಂಗಿ ಹತ್ರ ಕಾರ್ ಇದೆ, ಅವಳಿಗೆ ಯಾವಾಗ ಬೇಕು ಅಂದರೆ ಒಂದು ರೌಂಡ್ ಹೋಗ್ಬಿಡ್ತೀವಿ. ಅಪ್ಪಾಜಿ ಅವ್ರ ಊರಿಗೆ ಅಂದರೆ ಅದು ಮೇ ಬಿ ನಾನು ಹೋಗಿ ಎಷ್ಟೋ ವರ್ಷ ಆಗದಂಗೆ ನನಗೆ ಫೀಲ್ ಆಗ್ತೈತೆ. ನಾನು ಹೋಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲೂ ಹೋಗೋದೇ ಇಲ್ಲ. ಸೊ ಹೆಂಗೂ ರಜೆ ಆಯ್ತಲ್ಲ ಅಂತ ಹೋಗಿದ್ದೆ. ಆ್ಯಂಡ್ ವೆದರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲೈಕ್ ಸ್ವಲ್ಪ ಮಳೆ ಬರೋ ಹಂಗಿತ್ತು, ಬಟ್ ಬರ್ತಾ ಇರಲಿಲ್ಲ. ಸೊ ನಾನು ಹೊರಟ ಮೇಲೆ ಆನ್ ದ ವೇಯಲ್ಲಿ ಅಂದ್ಕೊಂಡೆ, ನಾನು ಈ ಸ್ಯಾರಿಲಿ ಆಲ್ರೆಡಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಲ್ವ, ಲೈಕ್ ಫುಲ್ ಲೆಂತ್ ವೀಡಿಯೋ ಅಂತ. ನನ್ನ ಹತ್ರ ಉಡ್ದೇ ಇರೋ ಸೀರೆಗಳೇನಿಲ್ಲ ಅನ್ನೋ ಒಂದು 20 ಇದೆ. ರೇಷ್ಮೆ ಸೀರೆಗಳು ಒಂದು 15 ಇದೆ. ಫ್ಯಾನ್ಸಿ ಸೀರೆಗಳಂತೂ ಕೇಳಲೇಬೇಡ್ರಿ, ಅಷ್ಟೈತೆ. ಬಟ್ ನನಗೆ ಯಾಕೆ ಇದು ಉಟ್ಕೋಬೇಕು ಅನ್ನಿಸೋ ನನಗೆ ಗೊತ್ತಿಲ್ಲ. ಲೈಕ್ ರಾತ್ರಿವರೆಗೂ ಒಂದು ಸೀರೆ ಉಟ್ಕೋಬೇಕು ಅಂದ್ಕೊಂಡೆ. ನಮ್ಮ ಅಮ್ಮಂಗೂ ಹೇಳಿದೆಮ್ಮ ನಾನು ಇದು ಉಟ್ಕೋತೀನಿ. ಆಮೇಲೆ ಬೆಳಗ್ಗೆ ಎದ್ದವಳೆ ಈ ಸೀರೆ ಉಟ್ಕೊಬಿಟ್ಟಿದ್ದಾರೆ. ಅರ್ಧ ದಾರಿಗೆ ಬಂದಮೇಲೆ ಅಮ್ಮ ಇತ್ತು ಈ ನಡುವೆ ಯಾವಾಗೂ ಉಟ್ಟಿದ್ದೆ ಅಮ್ಮ. ಲಾಸ್ಟ್ ಇಯರ್ 1 year ಆಯಿತು. ಬಟ್ ವ್ಲಾಗ್ಸಲ್ಲಿ ಇರುತ್ತಲ್ಲ, ಆಮೇಲೆ ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ ಅನ್ಕೊಂಡು ಸುಮ್ಮನೆ ಅದೇ. ಆಮೇಲೆ ನಮ್ಮ ಅಮ್ಮಗೆ ಇನ್ನೊಂದು ಬಂಪರ್ ಆಫರ್ ಕೂಡ ಕೊಟ್ಟೆ. ಇವತ್ತೇ ಲಾಸ್ಟ್, ಇನ್ನೊಂದ್ಸಲ ನಾನು ಈ ಸೀರೆ ಉಡೋದೇ ಇಲ್ಲ, ನಿಂಗೆ ಕೊಟ್ಬಿಡ್ತೀನಿ, ನೀನು ಇಟ್ಕೊಂಬಿಡು. ಆಲ್ರೆಡಿ 3-4 ಸತಿ ಉಟ್ಬಿಟ್ಟಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾಯಿದೆ. ಆ್ಯಕ್ಚುಲಿ 2 ಸತಿ ಉಟ್ಟಿದ್ದೀನಿ, ಬಟ್ ನನಗೆ ಸಾಕು ಅನ್ನಿಸ್ತು. ಬಿಕಾಸ್ 2 ವೀಡಿಯೋ ಮಾಡಿಬಿಟ್ಟಿದ್ದೀನಲ್ಲ ಹಾಗೆ. ಸೊ ನನ್ನ ಮಗಳು ಸ್ವಲ್ಪ ಹೊತ್ತು ನನ್ನ ಹತ್ರ, ನಮ್ಮ ಮಮ್ಮಿ ಹತ್ರ, ಇನ್ನು ಸ್ವಲ್ಪ ಹೊತ್ತು ನಮ್ಮ ಅಪ್ಪ ಹತ್ರ ಕುತ್ಕೊಂಡಿದ್ಲು. ಇದು ಬಂದು ಗುಡಿಬಂಡೆ ಕೆರೆ. ಆ್ಯಕ್ಚುಲಿ ಯಾವ ಊರು ಅಂತ ಹೇಳಿಲ್ಲಲ್ಲ, ನಮ್ಮ ಅಪ್ಪ ಅವ್ರ ಊರು ಬಂದು ಗುಡಿಬಂಡೆ. ಚಿಕ್ಕಬಳ್ಳಾಪುರ ಬಿಟ್ಟು ಇನ್ನೊಂಚೂರು ಮುಂದೆ ಹೋದರೆ ಗುಡಿಬಂಡೆ ಬರುತ್ತೆ. ಆಮೇಲೆ ಈ ಕಡೆ ರೈಟ್ ಸೈಡಲ್ಲಿ ನಮ್ಮ ಅಪ್ಪ ಅವ್ರದ್ದು ಅದೇನಂತಾರೆ ಜಾಗ, ಜಮೀನು ಏನೋ ಅಂತಾರಲ್ಲ, ಅದಿತ್ತು. ಸೊ ನಮ್ಮಪ್ಪ ತೋರಿಸ್ತಾ ಇತ್ತು ಈ ಕಡೆ ಅಂತ. ಅಲ್ಲಿ ಏನನ್ನ ಕಾಣುತ್ತಾ, ನಮ್ಮಪ್ಪ ನಮಗೆ ದೂರದಿಂದ ಕಾಣಿಸಿದ್ರು ತಾನೆ. ಬಿಕಾಸ್ ನಾವ್ಯಾವತ್ತು ಪರ್ಟಿಕ್ಯುಲರಾಗಿ ನಮ್ಮ ಅಪ್ಪ ಅವ್ರದ್ದು ಯಾವ್ಯಾವ ಜಾಗ ಅಂತೆಲ್ಲ ನೋಡಿಲ್ಲ. ಇದಿದೆ ಅಂತ ಗೊತ್ತು, ಎಲ್ಲೆಲ್ಲ ಐತೆ ಅಂತ ಗೊತ್ತು, ಎಕ್ಸಾಕ್ಟಾಗಿ ಪಾಯಿಂಟ್ ಔಟ್ ಯಾವುದು ಅಂತ ಗೊತ್ತಿಲ್ಲ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾವು ಹೋಗಿದ್ದಿದ್ದು ನಮ್ಮ ಅಣ್ಣ ಮಗಂದು ನಾಮಕರಣಕ್ಕೆ. ಸೊ ಇದು ದೇವಸ್ಥಾನ, ಊರಲ್ಲಿರೋ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ದೇವಸ್ಥಾನ. ನನ್ನ ಮಗಳಿಗಂತೂ ಸಿಕ್ಕಾಪಡೆ ಇಷ್ಟ ಆಗೋಗ್ಬಿಟ್ಟಿದೆ ಈ ಪ್ಲೇಸ್. ಲೈಕ್ ಆಟ ಆಡೋಕ್ಕೆ ಸಿಕ್ಕಾಪಡೆ ಚೆನ್ನಾಗಿದೆ ಅಂತ. ನನಗೆ ಆ ಊರಲ್ಲಿ ಇದ್ದಷ್ಟೊತ್ತು ಒಂದೇ ಅನಿಸ್ತಿದ್ದು, ಇಲ್ಲಿ ಯಾಕೆ ಇಷ್ಟೊಂದು ಗಾಳಿ ಐತೆ ಅಂತ. ಸೀರೆ ಓಡೋಗುತ್ತೆ, ಕೂದಲು ಎದ್ದೊಳ್ಬಿಡುತ್ತೆ, ಯಪ್ಪ ಕಣ್ಣು ಬಿಡೋಕ್ಕಾಗದೇ ಇರೋಷ್ಟು ಗಾಳಿ ಬರ್ತಿತ್ತು. ನಾವು ತುಂಬ ಅಂದರೆ ತುಂಬ ಬೇಗ ಹೊರಟಿದ್ರಿ ಬೆಂಗಳೂರಿಂದನೂ. ಸೊ ಅದಕ್ಕೆ ಇನ್ನೂ ಡೆಕೋರೇಟ್ ಮಾಡ್ತಾ ಇದ್ರು. ಫಂಕ್ಷನ್ ಮನೆಯವರು ಕೂಡ ಯಾರೂ ಬಂದಿರಲಿಲ್ಲ. ಬಟ್ ದೇವಸ್ಥಾನ ಅಂದರೆ ಗಲೀಜಾಗಿರುತ್ತೆ, ಎಲ್ಲಂದ್ರಲ್ಲೇ ಕೂರೋಕ್ಕಾಗಲ್ಲ, ಆ ಥರ ಎಲ್ಲ ಇರುತ್ತೆ. ಬಟ್ ಲಿಟ್ರಲಿ ಸಿಕ್ಕಾಪಡೆ ಚೆನ್ನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಇದೇ ಮಗು ನಾನು ಹೇಳಿದ್ನಲ್ಲ. ಇನ್ನೊಂದೇನು ಗೊತ್ತಾ, ನನ್ನ ಮಗು ನಾಮಕರಣಕ್ಕೆ ಹೋಗಿದ್ದೆ, ಬಟ್ ಏನು ಹೆಸರು ಇಟ್ಟರು ಅಂತ ನನಗೆ ಗೊತ್ತೇ ಇಲ್ಲ. ಹೋಗಿದ್ದೆ, ಅಲ್ಲಿ ಎಷ್ಟೊತ್ತು ಕೂತಿದ್ದೆ, ಬಟ್ ಏನು ಹೆಸರು ಇಟ್ಟರು ಗೊತ್ತಿಲ್ಲ. ನಾನು ಅಂದ್ಕೊಂಡೆ ವಿಡಿಯೋ ಎಡಿಟ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿನ ಕೇಳ್ಬಿಡೋಣ ಹೆಸರೇನು ಅಂತ ಅಂದ್ಕೊಂಡೆ. ಮೇ ಬಿ ನಯನ್ ಗೌಡ ಅಂದ್ಕೊಂಡಿದ್ದೀನಿ, ನಯನ್ ಗೌಡ, ಬಟ್ ಎಕ್ಸಾಕ್ಟಾಗಿ ಅದು ಕೂಡ ಗೊತ್ತಿಲ್ಲ. ಸೊ ಇದೇ ಮಗು ಕ್ಯೂಟ್ ಆಗೈತಲ್ಲ. ಆ್ಯಕ್ಚುಲಿ ಏನಂದರೆ ನನ್ನ ಮಗಳಿಗೆ ಮಕ್ಕಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಬ್ವಿಯಸ್ಲಿ ಮಕ್ಕಳಿಗೆ ಮಕ್ಕಳಂದ್ರೆ ಇಷ್ಟ ಅಲ್ಲ. ನಾನು ಎಲ್ಲ ಒಂದೊಂದು ವೀಡಿಯೋ ಮಾಡ್ಕೊತಾ ಇದ್ದೀನೋ, ಫೋಟೋ ತೊಗೊತಾ ಇದ್ದೀನೋ, ಅವಳು ಬಂದುಬಿಡ್ತಿದ್ದು ನನ್ನ ತಮ್ಮ ಅಂತ. ಸೊ ಅದು ಯಾಕೋ ಗೊತ್ತಿಲ್ಲ, ಅವನನ್ನು ನಾನು ನೋಡಿದ ತಕ್ಷಣ ನನ್ನ ಮಗಳು ಗುಂಡ ಅಂತ ಇದ್ಲು, ಲೈಕ್ ಗುಂಡ ಅಂತ ಕರಿಬೇಕು ಅಂತ. ಸೊ ಈ ಹುಡುಗಿ ಬಂದು ಆ ಮಗು ಇತ್ತಲ್ಲ ಅವರ ಅಕ್ಕ ಧನ್ಯ. ಸೊ ನಮ್ಮ ಅಣ್ಣನ ಫಸ್ಟ್ ಮಗಳು ಇವಳು. ಅದಾದಮೇಲೆ ಆ ಮಗ. ಹಿಂದೆ ಇರೋ ಹುಡುಗ ಯಾರೋ ನನಗೂ ಗೊತ್ತಿಲ್ಲ, ಮೇ ಬಿ ಧನ್ಯ ಅವ್ರಿಗೆ ಅಣ್ಣನೋ ತಮ್ಮನೋ ಏನೋ ಒಂದಾಗಿರಬೇಕು. ಸೊ ಇದು ಡೆಕೋರೇಷನ್ನು ದೇವಸ್ಥಾನದಲ್ಲಿ ಮಾಡ್ತಾಯಿದ್ರು ನಾಮಕರಣ. ಲೈಕ್ ಚೆನ್ನಾಗಿತ್ತು ದೊಡ್ಡದಾಗಿ ಅಂತ. ಅದಾದಮೇಲೆ ಕೂದಲು ಕೊಡೋಕ್ಕೆ, ಅಂದರೆ ಮುಡಿ ಕೊಡೋದು ಅಂತಾರಲ್ಲ, ಅದಕ್ಕೆ ಅವ್ರು ಕದ್ರಿಗೆ ಹೋಗಿದ್ದಾರೆ. ನಾವೆಲ್ಲ ಹೋಗಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ವರ್ಕಿಂಗ್ ಡೇಸಲ್ಲೆಲ್ಲ ಹೋಗೋಕ್ಕಾಗಲ್ಲ. ಅದಕ್ಕೆ ಸಂಡೇ ಆಗಿದ್ದಕ್ಕೆ ಎಲ್ಲರೂ ಹೋಗಿ ಬಂದಿದ್ವಿ. ಸೊ ಇವರಿಬ್ಬರು ಬಂದರು ನನ್ನ ಇನ್ನೊಂದು ಅಣ್ಣನ ಮಕ್ಕಳು, ನಿತ್ಯ ನವ್ಯ ಅಂತ. ಸೊ ಅಣ್ಣ ಅನ್ನಲ್ಲ, ಇವರೇ ಬಾಲು ಅಣ್ಣ. ಫಸ್ಟ್ ಟೈಮ್ ನಮ್ಮ ಅಪ್ಪಾಜಿಯವ್ರ ಫ್ಯಾಮಿಲಿನ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಎಲ್ಲೂ ಹೋಗಲ್ಲ, ಅದಕ್ಕೆ ನಾನು ಯಾವುದೇ ರೀತಿ ವೀಡಿಯೋ ರೆಕಾರ್ಡ್ ಮಾಡೇ ಇರಲ್ಲ.
ಸೊ ಊರಿಗೆ ಕೂಡ ಮುಂಚೆ ಜಾಸ್ತಿ ಹೋಗ್ತಾರೆ, ಈಗ ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ. ಇದು ಬಂದು ಪೂಜಾರಿ ಅಂಕಲ್, ನಮ್ಮ ಅಪ್ಪಾಜಿ ಫ್ರೆಂಡ್ ಕೂಡ, ಅದಕ್ಕೆ ಅವ್ರನ್ನೂ ವಿಡಿಯೋ ಮಾಡ್ಕೊಂಡೆ. ನಾನು ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ದೀನಲ್ಲ ಅದಕ್ಕೆ. ಸೊ ಕಮಿಂಗ್ ಟು ದ ನಾಮಕರಣ ಪಾರ್ಟ್, ನಮ್ಮ ಅಣ್ಣ, ಅಕ್ಕ, ಹುಡುಗ ಪಾಪು. ಆ್ಯಕ್ಚುಲಿ ಏನು ಗೊತ್ತಾ, ಮೇ ಬಿ ಆ ಅಕ್ಕಗಿಂತ ನಾನೇ ದೊಡ್ಡವಳು ಅನ್ಸುತ್ತೆ, ಬಟ್ ಅಣ್ಣನ ಹೆಂಡ್ತಿ ಅಲ್ವಾ, ಅವ್ರು ನನ್ನ ಅಕ್ಕ ಅಂತಾರೆ, ನಾನು ಅವ್ರನ್ನ ಅಕ್ಕ ಅಂತೀನಿ. ಸೊ ಹಾಗೆ ಸಿಂಪಲ್ಲಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಬಿಟ್ಬಿಡೋದು. ಸೊ ಇಷ್ಟೊಂದು ಜನ ಬಂದಿದ್ರು, ತುಂಬ ಅಂದರೆ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಪೂಜಾರಿ ಅಂಕಲ್ ಏನೋ ಬ್ಯುಸಿ ಇದ್ರಂತೆ ಅದಕ್ಕೆ. ಆ್ಯಂಡ್ ದೇವಸ್ಥಾನ ಸುತ್ತಮುತ್ತ ಮುಳ್ಳುಗಳೆಲ್ಲ ಬೇಜಾನಿತ್ತು, ನಂಗೊಂದು ಚುಚ್ಚಿತು, ಅದಕ್ಕೆ ಹಂಗೆ ನಡೀತಾ ಇದ್ದೆ. ಇವ್ರು ನಮ್ಮ ದೊಡ್ಡಮ್ಮ. ನಾನು ವಿಡಿಯೋ ಮಾಡೋ ಅಷ್ಟೊತ್ತಿಗೆಲ್ಲ ಹೊರಟ್ಬಿಟ್ಟು ಹೋಗ್ತಾವ್ರೆ. ಸೊ ಇದು ಬಂದು ನಮ್ಮ ಅಕ್ಕನ ಮಗ. ಹೆಸರೇನು ಹೇಳಿದ್ರು ಮರ್ತೋಗ್ಬಿಟ್ಟೆ. ನಾವು ಯೂಶ್ವಲಿ ಎಲ್ಲೂ ಹೋಗಲ್ಲಲ್ಲ, ನನಗೆ ಹೆಸರುಗಳೇ ಗೊತ್ತಿಲ್ಲ, ಏನು ಹೆಸರು. ಆ್ಯಕ್ಚುಲಿ ಏನು ಗೊತ್ತಾ, ಇವ್ನ ಬರ್ಡೇಗೆಲ್ಲ ಹೋಗಿದ್ದೆ, ನನ್ನ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಮಾತ್ರ ಗೊತ್ತು, ನವರತ್ನ ಅಂತ, ಅಕ್ಕನ ಮಗ. ಸಿಕ್ಕಾಪಟ್ಟೆ ಕ್ಯೂಟು. ನನ್ನ ತಂಗಿ ಹತ್ರ ಚೆನ್ನಾಗಿ ಮಾತಾಡ್ತಾನೆ, ನನ್ನ ಹತ್ರ ಮಾತಾಡೋದೇ ಇಲ್ಲ. ಇದು ನಮ್ಮ ಅತ್ತೆ, ನಮ್ಮಪ್ಪ ಅವರ ತಂಗಿ. ಸೊ ಇನ್ನು ಅವರೆಲ್ಲ ಅವಾಗೆ ಹೇಳಿದ್ನಲ್ಲ, ಮಮ್ಮಿ, ಅಪ್ಪಾಜಿ, ನಾನು, ಅಣ್ಣ, ಅಕ್ಕ, ನಮ್ಮತ್ತೆ. ಅದಾದ್ಮೇಲೆ ನೆಕ್ಸ್ಟು ನನ್ನ ಮಗ. ಆ್ಯಕ್ಚುಲಿ ಏನು ಗೊತ್ತಾ, ಇವ್ ನಮ್ಮ ಅಕ್ಕನ ಮಗ. ಸೊ ನನಗೂ ಮಗ ಆಗ್ತಾನೆ ಅಂತೆ. ಸೊ ನನ್ನ ಮಗ ನನ್ನ ಸೊಸೆ. ಸೈಕಲ್ ಗ್ಯಾಪಲ್ಲಿ ಹಂಗೆ ವಿಡಿಯೋ ಮಾಡ್ಕೊತಿದ್ದೆ. ಇದೇ ನಮ್ಮ ಅಕ್ಕ, ಇದು ನಮ್ಮ ಅಣ್ಣ ಇನ್ನೊಬ್ಬರು. ಸೊ ಇವನು ತಮ್ಮ, ಅದೇ ಇನ್ನು ಸೆಕೆಂಡ್ ಮಗ. ಅದಾದಮೇಲೆ ನಾವು ಊರಿಂದ ಹೊರಟಿದ್ದು. ಅಲ್ಲೊಬ್ರು ಕಾಣ್ತಿದ್ದಾರೆ ಗ್ಯಾಪಲ್ಲಿ, ಅವರು ನಮ್ಮ ಅಕ್ಕ. ನಾನು ಇವಾಗ ಅನ್ಕೊತಾ ಇದ್ದೀನಿ, ನಾನು ವೀಡಿಯೋ ಶೂಟ್ ಮಾಡಿದೆ, ನೀಟಾಗಿ ಎಲ್ಲರೂ ಮಾಡ್ಕೊಂಬಿಡ್ಬೇಕಿತ್ತು, ನಮ್ಮ ಅಪ್ಪನ ಕಡೆಯವ್ರು ಎಲ್ಲರೂ ಅವಾಗ ನೀಟಾಗಿ ತೋರಿಸ್ಬೋದಿತ್ತು ಅಂತ. ಸೊ ಆನ್ ದ ವೇ ಅಪ್ಪಾಜಿ ಅವ್ರ ಊರಿಗೆ ಹೋದಾಗ ಪೆರಿಸ್ ಅಂತ ಚಕ್ಲಿ ಫೇಮಸ್ ಆಗಿರೋದ್ರಿಂದ ಅದು ತೊಗೊಂಡಿರ ನಾವು ಬರೋದೇ ಇಲ್ಲ. ಸೊ ಮುಂಚೆ ಎಲ್ಲ ಹೆಂಗೆ ಅಂದರೆ ಬಸ್ ಹತ್ರಕ್ಕೆ ಬರಬೇಕಿತ್ತು, ಅವ್ರು ಬಂದಾಗ ತೊಗೋಬೇಕಿತ್ತು, ಆ ಥರ ಎಲ್ಲ ಇತ್ತು. ಈಗೆಲ್ಲ ಏನಿಲ್ಲ, ನಾವು ಹೋಗೋದೇ ಕಾರಲ್ಲಿ, ನಾವೇ ಸ್ಟಾಪ್ ಮಾಡ್ತೀವಿ, ಅವರೇ ಹುಡ್ಕೊಂಬರ್ತಾರೆ, ಆಮೇಲೆ ತೊಗೋತೀವಿ, ಆ ಥರ. ಸೊ ಅದಾದಮೇಲೆ ಏನಿಲ್ಲ, ತಿನ್ಕೊಂಡು ಹೊರಟ್ರಿ. ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಾವು ತೊಗೊಳ್ಳೋವಾಗ, ನಾವು ಚಿಕ್ಕವರಿದ್ದಾಗ ಬಸ್ಸಲ್ಲಿ ಓಡಾಡ್ತಾ ಇದ್ದಾಗ ಅವ್ರು ಬರ್ತಾರೋ ಇಲ್ವೋ, ನಾವು ತೊಗೊಳಕ್ಕಾಗುತ್ತೋ ಇಲ್ವೋ, ದುಡ್ಡು ತಗೊಂಡು ಕಾಯ್ತಾ ಇರ್ತಿದ್ರಿ. ಹಾಗೆಲ್ಲ ಏನು ಚಮ್ಮ ನೀನು ಹೇಳಿದ್ದು ನನಗೆ ಗಾಡಿ ಇವಾಗ ಏನು ಹೇಳಿದೆ ಅಂತ ಹೇಳು. ಡಿಸ್ಟರ್ಬ್ ಮಾಡಬೇಡ, ಇರ್ಮ ನಿಮಿಷ. ಏನು ಚಮ್ಮ ಏನು ಅಂತಿದ್ದೀರ? ಕ್ಯೂಟು ನಾನು ಕ್ಯೂಟಾಗಿರೋದಕ್ಕೆ ನೀನು ಕ್ಯೂಟಾಗಿ ಹುಟ್ಟಿರೋದಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಸಿಕ್ಕಾಬಡೆ ವಿಡಿಯೋ ಪ್ಲ್ಯಾನ್ಸಲ್ಲಿದೆ, ಆದಷ್ಟು ಬೇಗ ಒಂದೊಂದೇ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಇದೇ ಥರ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ, ಆದಷ್ಟು ಬೇಗ ಅದೇ ಥರ ವಿಡಿಯೋಸ್ ಕೂಡ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.